ರಾಮನಗರ ಆಯಿತು. ಈಗ ಕುಣಿಗಲ್ನಲ್ಲಿ ಎಸ್ಐಆರ್ ಅಕ್ರಮ. ಜೆಡಿಎಸ್ನಿಂದ ಮತ್ತೊಂದು ವಿಡಿಯೋ, ಕಾಂಗ್ರೆಸ್ಗೆ ಇದರಿಂದ ಇಕ್ಕಟ್ಟು. ಇನ್ನು ಬಿಎಲ್ಒಗಳ ಕರ್ತವ್ಯ ಲೋಪದ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಈಗ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ರಾಮನಗರ ಆಯಿತು, ಕುಣಿಗಲ್ನಲ್ಲಿ ಎಸ್ಐಆರ್ ಅಕ್ರಮ ಅಂತ ವಿಡಿಯೋ ಮಾಡಲಾಗಿರುವಂಥದ್ದು. ಏನು ಕಾಂಗ್ರೆಸ್ಗೆ ಇದರಿಂದ ಇಕ್ಕಟ್ಟು ಉಂಟಾಗಿದೆ. ಜೆಡಿಎಸ್ನಿಂದ ಮತ್ತೊಂದು ವಿಡಿಯೋ, ಬಿಎಲ್ಒಗಳ ಕರ್ತವ್ಯ ಲೋಪದ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಈಗ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಎಸ್ಐಆರ್ ಅರ್ಜಿ ತುಂಬುವಂತಹ ವೇಳೆ ಕಾನೂನು ಉಲ್ಲಂಘನೆಯಾಗಿರುವ ಆರೋಪ ಕೇಳಿಬಂದಿದೆ. ರಾಮನಗರದಂತೆ ಕುಣಿಗಲ್ನಲ್ಲೂ ಕೂಡ ಎಸ್ಐಆರ್ ಅಕ್ರಮ ಇಲ್ಲಿ ಕಂಡು ಬಂದಿದೆ. ಬಿಎಲ್ಒಗಳಿಲ್ಲದೆ ಮಾಹಿತಿಯನ್ನು ಮಹಿಳೆಯರಿಂದ ಸಾಮೂಹಿಕವಾಗಿ ಎಸ್ಐಆರ್ ಅರ್ಜಿಯನ್ನ ಫಿಲ್ ಮಾಡಲಾಗ್ತಾ ಇದೆ. ಕುಣಿಗಲ್ನ 19ನೇ ವಾರ್ಡ್ನಲ್ಲಿ ನಿಯಮ ಗಾಳಿಗೆ ತೂರಿದ್ದಾರೆ ಬಿಎಲ್ಒ ಅಧಿಕಾರಿಗಳು. ಮನೆ ಮನೆಗೆ ಭೇಟಿ ನೀಡುವ ಬದಲು ಒಂದೇ ಮನೆಯಲ್ಲಿ ಕುಳಿತು ಅರ್ಜಿಯನ್ನ ಫಿಲ್ ಮಾಡ್ತಾ ಇರುವಂಥದ್ದು. ಇದು ವ್ಯವಸ್ಥಿತ ಚುನಾವಣಾ ಅಕ್ರಮದ ಮುನ್ಸೂಚನೆ ಅಂತ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಜೆಡಿಎಸ್ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದೆ. ಏನು ರಾಮನಗರ ಆಯಿತು, ಈಗ ಇನ್ನು ಕುಣಿಗಲ್ನ 19ನೇ ವಾರ್ಡ್ನಲ್ಲಿ ಈ ಥರ ನಡೆದಿರುವಂಥದ್ದು. ಮನೆ ಮನೆಗೆ ಭೇಟಿ ನೀಡುವಂತಹ ಬದಲು ಒಂದೇ ಮನೆಯಲ್ಲಿ ಕೂತು ಅರ್ಜಿಯನ್ನು ನೀಡಲಾಗ್ತಾ ಇದೆ. ಇದು ವ್ಯವಸ್ಥಿತ ಚುನಾವಣಾ ಅಕ್ರಮದ ಮುನ್ಸೂಚನೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧವಾಗಿ ಜೆಡಿಎಸ್ ಈಗ ಗಂಭೀರವಾಗಿ ಆರೋಪವನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಜೆಡಿಎಸ್ನಿಂದ ಈಗ ಮತ್ತೊಂದು ವಿಡಿಯೋ ಕಾಂಗ್ರೆಸ್ಗೆ ಇಕ್ಕಟ್ಟನ್ನು ಉಂಟು ಮಾಡಿದೆ. ಮುಖ್ಯಮಂತ್ರಿಗಳ ಪ್ರೇರಣೆ ಇರಬೇಕು ಅಂತ ಕಾಣಿಸ್ತದೆ ಅಂತ ಅದಕ್ಕೆ ಹೇಳಿದೆ. ರಾಮನಗರದಲ್ಲಿ ಈ ಬಿಎಲ್ಒಗಳು ಚೌಲ್ಟ್ರಿಗಳಲ್ಲಿ ಕೂತ್ಕೊಂಡು ಸಾವಿರಾರು ಜನಗಳನ್ನ ಅಲ್ಲಿ ಕರೆಸಿ ಈ ಒಂದು ಮಾಹಿತಿಗಳನ್ನ ಚೌಲ್ಟ್ರಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಪ್ರತಿ ಮನೆ ಮನೆಗೆ ಹೋಗಬೇಕಾದಂಥದ್ದು ಆ ಬಿಎಲ್ಒಗಳ ಒಂದು ಕರ್ತವ್ಯ ಇರ್ತಕ್ಕಂಥದ್ದು. ಆದರೆ ಇವತ್ತು ರಾಮನಗರದಲ್ಲಿ ಒಂದು ಕೋಮಿಗೆ ಸಂಬಂಧಪಟ್ಟವರನ್ನ ಇವತ್ತು ಆ ಫೇಕ್ ಐಡಿಗಳು ಇರ್ತಕ್ಕಂಥವ್ರು ಬಹುಶಃ ಬಾಂಗ್ಲಾದೇಶದಿಂದ ಬಂದಂಥವರು ಬಹಳ ಜನ ಇದ್ದಾರೆ. ಅಲ್ಲಿ ಏನು ಪ್ರತಿನಿತ್ಯ ಚರ್ಚೆ ಮಾಡ್ತಾರೆ ಬಾಂಗ್ಲಾದೇಶದ ನಿವಾಸಿಗಳ ಬಗ್ಗೆ. ಕನಿಷ್ಠ ಒಂದು 8 ರಿಂದ 10 ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮನಗರದಲ್ಲಿ ಇವತ್ತು ಇವ್ರನ್ನೆಲ್ಲರನ್ನೂ ರಕ್ಷಣೆ ಕೊಟ್ಕೊಂಡು ಇಟ್ಕೊಂಡಿದ್ದಾರೆ. ರಾಮನಗರ, ಚನ್ನಪಟ್ಟಣ ಭಾಗದಲ್ಲಿ. ಇಲ್ಲಿ ರಾಮನಗರದಿಂದ ನಮ್ಮನ್ನ ಖಾಲಿ ಮಾಡಿಸಿದ್ದೇನೆ ಅಂತಕ್ಕಂಥ ನೆನ್ನೆ ಮಾತೇನು ಹೇಳ್ತಾರೆ, ನನ್ನನ್ನು ಖಾಲಿ ಮಾಡಿಸ್ಲಿಕ್ಕೆ ಆಗಲ್ಲ, ನನ್ನ ಮತ ಇರೋದೇ ರಾಮನಗರದಲ್ಲಿ. ನನ್ನದು, ನಿಖಿಲ್ ಕುಮಾರಸ್ವಾಮಿದು, ಅನಿತಾ ಕುಮಾರಸ್ವಾಮಿದು, ನನ್ನ ಸೊಸೆದು, ಎಲ್ಲರದು ರಾಮನಗರದ ಬಿಡದಿ ಹೋಬಳಿಯ ಕೇತನಹಳ್ಳಿ ಗ್ರಾಮದಲ್ಲಿ ನನ್ನ ಮತ ಇರೋದು. ನನ್ನನ್ನು ರಾಮನಗರ ಬಿಟ್ಟು ಕಳ್ಸೋಕ್ಕಾಗಲ್ಲ ಅವರು. ಮುಂದೆ ದಿನಗಳ ಅದು ಬೇರೆ ವಿಷಯ ಚರ್ಚೆ ಮಾಡೋಣ. ಆದರೆ ಮುಖ್ಯಮಂತ್ರಿಗಳೇ, ನಿಮಗೇನಾದರೂ ನೈತಿಕತೆ ಇದ್ದರೆ, ಅಲ್ಪ ಸ್ವಲ್ಪ ಗೌರವ ಇದ್ದರೆ ಜನಗಳ ಬಗ್ಗೆ, ಇಲ್ಲೇನು ನಡೀತಾ ಇದೆ ರಾಮನಗರದಲ್ಲಿ, ಯಾರ ಕಾರಣ ಇದಕ್ಕೆ, ಈ ರೀತಿಯ ಕಳ್ಳ ಮತದಾನ ಮಾಡ್ತಕ್ಕಂಥದ್ದಕ್ಕೆ, ಕಳ್ಳ ಮತಗಳನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು ಇಂಥ ಕೆಲಸ ನಿಮ್ಮಿಂದ ಏನಾಗ್ತಿದೆ, ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತಾ ಇದ್ದೀರಿ, ಇದನ್ನು ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೀನಿ. ನಾಡಿನ ನಮ್ಮ ರಾಜ್ಯದ ಚುನಾವಣಾ ಅಧಿಕಾರಿಗಳಿರ್ಬೋದು, ಕೇಂದ್ರದ ಚುನಾವಣಾಧಿಕಾರಿಗಳಿಗೂ ಇವತ್ತು ರಾಮನಗರದಲ್ಲಿ ಏನಾಗ್ತಾ ಇದೆ ಇದರ ಬಗ್ಗೆ ಜಿಲ್ಲೆಯಲ್ಲ ಬಹುಶಃ ಕರ್ನಾಟಕದಲ್ಲೇ ಆಗ್ತಾ ಇರ್ಬೋದು. ಇದು ಒಂದು ನಮ್ಮ ಮುಂದೆ ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಇಲ್ಲಿ ಯಾವ ಒಂದು ಕಳ್ಳ ಮತದಾರರಿದ್ದಾರೆ ಅವರನ್ನ ಇವತ್ತು ನಿರ್ದಾಕ್ಷಿಣ್ಯವಾಗಿ ಆ ಮತದ ಒಂದು ಕಳ್ಳ ಮತದಾನ ಮಾಡ್ತಕ್ಕಂಥದ್ದಕ್ಕೆ ಸೃಷ್ಟಿ ಏನು ಮಾಡ್ತಾ ಇದ್ದಾರೆ.
ಮತದಾರ ಪಟ್ಟಿಯಿಂದ ಅವರನ್ನ ಸಂಪೂರ್ಣವಾಗಿ ಚುನಾವಣಾ ಆಯುಕ್ತರು ಇವತ್ತು ಯಾವ ರೀತಿಯಲ್ಲಿ ಹಲವಾರು ರಾಜ್ಯದಲ್ಲಿ ಕಠಿಣವಾದಂಥ ಕ್ರಮ ತೆಗೆದುಕೊಂಡಿದ್ದೀರಿ, ಆ ಕ್ರಮವನ್ನು ತೆಗೆದುಕೋಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ, ಆಗ್ರಹ ಮಾಡ್ತೇನೆ. ಇಲ್ಲ, ಸರ್ಕಾರದ ದುರ್ಬಳಕೆ ಇದು. ಇಲ್ಲಿ ಚುನಾವಣಾ ಆಯೋಗದ ದುರ್ಬಳಕೆ ಅಲ್ಲ. ಇಲ್ಲಿ ಇರ್ತಕ್ಕಂಥವರು ಈ SIR ನ ಏನೋ ಒಂದು BLOಗಳೇನಿದ್ದಾರೆ, ಈ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥದ್ದು ರಾಜ್ಯದ ಅಧಿಕಾರಿಗಳು, ರಾಜ್ಯ ಸರ್ಕಾರದ ಅಧಿಕಾರಿಗಳು ಕೆಲಸ ಮಾಡ್ತಾ ಇರೋದು. ಇದಕ್ಕೆ ಪ್ರೇರೇಪಣೆ ಈ ರಾಜ್ಯದ ಮುಖ್ಯಮಂತ್ರಿ, ಇವತ್ತು ಅವರು ಪ್ರೇರೇಪಣೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದರಿಂದ ಇವತ್ತು ಚುನಾವಣಾ ಆಯೋಗ ಗಮನ ಹರಿಸಬೇಕು ಈ ವಿಷಯದಲ್ಲಿ. ತಕ್ಷಣ ಇದು ಕ್ರಮ ತೆಗೆದುಕೊಂಡು ಅತ್ಯಂತ ಸೂಕ್ತವಾದ ರೀತಿಯಲ್ಲಿ ಇದು ಪ್ರಾಮಾಣಿಕತೆಯಿಂದ ಇವತ್ತು SIR ನ ಪ್ರಕರಣ ಇವತ್ತೇನು ಪ್ರಕ್ರಿಯೆ ನಡೀಬೇಕಾಗಿದೆ, ಅದು ನಡೀಬೇಕು ಅಂತಕ್ಕಂಥದ್ದನ್ನು ಮನವಿ ಮಾಡ್ತಾರೆ. ಇವತ್ತು ಮುಖ್ಯಮಂತ್ರಿಗಳ ಪ್ರೇರಣೆ ಏನೋ SIR ಏನು ನಡೀತಾ ಇದೆ ಈ ವಿಚಾರದಲ್ಲಿ BLOಗಳ ಕರ್ತವ್ಯ ಲೋಪದ ಬಗ್ಗೆ HDK ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. SIR ಅರ್ಜಿ ತುಂಬುವಂತಹ ವೇಳೆ ಕಾನೂನು ಉಲ್ಲಂಘನೆ ಆರೋಪವನ್ನು ಮಾಡಲಾಗಿದೆ. ರಾಮನಗರದಂತೆಯಲ್ಲಿ ಕುಣಿಗಲ್ನಲ್ಲೂ ಕೂಡ SIR ಅಕ್ರಮ ನಡೆದಿದೆ. BLOಗಳಿಲ್ಲದೆ ಮಹಿಳೆಯರಿಂದ ಸಾಮೂಹಿಕವಾಗಿ SIR ಅರ್ಜಿಯನ್ನು ನೀಡಲಾಗ್ತಾ ಇರುವಂಥದ್ದು, ಫಿಲ್ ಮಾಡಲಾಗ್ತಾ ಇರುವಂಥದ್ದು. ಕುಣಿಗಲ್ನ 19ನೇ ವಾರ್ಡ್ನಲ್ಲಿ ನಿಯಮವನ್ನು ಗಾಳಿಗೆ ತೂರಿದ್ದಾರೆ BLO ಅಧಿಕಾರಿಗಳು. ಮನೆ ಮನೆಗೆ ಭೇಟಿ ನೀಡುವಂತಹ ಬದಲು ಒಂದೇ ಮನೆಯಲ್ಲಿ ಕುಳಿತುಕೊಂಡು ಅರ್ಜಿಯನ್ನು ನೀಡಲಾಗ್ತಾ ಇದೆ. ಇದು ವ್ಯವಸ್ಥಿತ ಚುನಾವಣಾ ಅಕ್ರಮದ ಮುನ್ಸೂಚನೆ ಅಂತ ಹೇಳಿ HD ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಬೀದಿಗಿಳಿದು ಹೋರಾಟವನ್ನು ಮಾಡುವಂತಹ ಬಗ್ಗೆ ಕುಮಾರಸ್ವಾಮಿಯಲ್ಲಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಂದರೆ ಏನು SIR ಲೋಪಗಳ ವಿಚಾರವಾಗಿ ಗಂಭೀರವಾಗಿ ಆರೋಪ ಮಾಡಿರುವಂತಹ HD ಕುಮಾರಸ್ವಾಮಿ ಅವರು ಈಗ ಬೀದಿಗಿಳಿದು ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ. JDSನಿಂದ ಮತ್ತೊಂದು ವಿಡಿಯೋ ಕಾಂಗ್ರೆಸ್ಗೆ ಅದರಿಂದ ಬಿಕ್ಕಟ್ಟು, BLOಗಳು ಕರ್ತವ್ಯ ಲೋಪ ಆಗಿರುವಂತಹ ವಿಡಿಯೋವನ್ನು ಈಗ JDS ಬಿಡುಗಡೆ ಮಾಡಿರುವಂಥದ್ದು. ಅರ್ಜಿಯನ್ನು ತುಂಬುವಂತಹ ವೇಳೆ ಕಾನೂನು ಉಲ್ಲಂಘನೆಯಾಗಿದೆ. SIR ಅರ್ಜಿಯನ್ನು ತುಂಬುವಂತಹ ವೇಳೆ ರಾಮನಗರದಂತೆ ಕುಣಿಗಲ್ನಲ್ಲೂ ಕೂಡ SIR ಅಕ್ರಮ ಆಗಿರುವಂಥದ್ದು. BLOಗಳಿಲ್ಲದೆ ಮಹಿಳೆಯರಿಂದ ಸಾಮೂಹಿಕವಾಗಿ SIR ಅರ್ಜಿಯನ್ನು ಕೊಡಲಾಗ್ತಾ ಇದೆ. ಕುಣಿಗಲ್ನ 19ನೇ ವಾರ್ಡ್ನಲ್ಲಿ ನಿಯಮವನ್ನು ಗಾಳಿಗೆ ತೂರಿದ್ದಾರೆ BLO ಅಧಿಕಾರಿಗಳು. ಮನೆ ಮನೆಗೆ ಭೇಟಿ ನೀಡುವಂತಹ ಬದಲು ಒಂದೇ ಮನೆಯಲ್ಲಿ ಕುಳಿತು ಅರ್ಜಿಯನ್ನು ಕೊಡಲಾಗ್ತದೆ. 2002 ಮಾಹಿತಿ ಕೊಡ್ಲಿಲ್ಲ ಅಂತವ್ರದ್ದು ಹೋಗುತ್ತೆ, ಆಟೋಮೆಟಿಕ್ ಆಗಿ ಹೋಗುತ್ತೆ. ಈಗ ಅವ್ರು ತಪ್ಪು ಮಾಹಿತಿ ಕೊಟ್ಟೋದ್ರು ಹೋಗುತ್ತೆ ಅಲ್ಲ ಮೇಡಮ್. ನಿಮ್ಗೆ ತಹಸೀಲ್ದಾರ್ ಗೈಡ್ಲೈನ್ಸ್ ಏನ್ ಕೊಟ್ಟವನೆ, ಸರಿನಾ? ಏನ್ ಕೊಟ್ಟವ್ರ ಗೈಡ್ಲೈನ್ಸ್ ಮನೆ ಮನೆ ಹತ್ರ ಹೋಗಿ ನೀವು ಮಾಡಿ ಅಂತ ಕೊಟ್ಟಿರೋದು. ನಿಮ್ ಹತ್ರ ಕರ್ಕೊಂಡ್ ಮಾಡಿ ಅಂತ ಹೇಳೋರ ಗೈಡ್ಲೈನ್ಸ್ ನ ತಹಸೀಲ್ದಾರು. ಮತ್ತೆ ಇಲ್ಲಿ ಯಾಕೆ ಬಂದಾರ ಇವರು? ಬಂದಿದ್ದಾರೆ, ನೋಡ್ಕೊಂಡಿದ್ದಾರೆ. ನೀವ್ ಹೇಳ್ಬೇಕು, ಕೊಡಲ್ಲ ಅನ್ಬೇಕು. ನಾವು ಮನೆ ತಗ ಬಂದ್ರೆ ನಡೀರಿ ಅನ್ಬೇಕು. ಮನೆ ಹತ್ರ ಬರೋದ್ಕಿಂತ ಇಲ್ಲಿ ಮಾಡ್ ಕಳ್ಸೋದು ಇನ್ನೂ ಉತ್ಪನ್ನ. ನಿಮ್ ಅನುಕೂಲ ನೋಡ್ಬಾರ್ದು, ಪಬ್ಲಿಕ್ ಅನುಕೂಲ ನೋಡಿ. ನಿಮ್ ಅನುಕೂಲ ಅಲ್ಲ, ಪಬ್ಲಿಕ್ ಅನುಕೂಲ ನೋಡಿ. ಈಗ ಅಕಸ್ಮಾತ್ ಇವ್ರ ಮನೇಲಿ ಒಂದು ಹೊಸ ಸೇರ್ಪಡೆ ಇರ್ತದಪ್ಪ, ನೀವು ಒಂದು ಪಕ್ಷಕ್ಕೋಸ್ಕರ ಮಾಡ್ತೀನಿ ಅಂತ ಅಂದ್ರೆ ಗ್ಯಾರಂಟಿ ನಾನು ನಿಜವಾಗ್ಲೂ ತಹಸೀಲ್ದಾರ್ ತಗೊಂಡು ಕಂಪ್ಲೇಂಟ್ ಮಾಡ್ತೀನಿ, ಸರಿನಾ? ಹೇಳ್ತಾ ಇದ್ದೀನಿ. ಆಮೇಲೆ ನಾನು ಯಾರ ಮನೆಗೂ ಊಟ ಮಾಡಲ್ಲ, ನೀರ್ ಕುಡಿಯಲ್ಲ, ಯಾರ ಹತ್ರ ದುಡ್ಡು ಇಸ್ಕೊಂಡಿಲ್ಲ. ನೀವು ಊಟ ಮಾಡಲ್ಲ, ಅವೆಲ್ಲ ಬೇಡ ಮೇಡಮ್, ಸರಿನಾ? ಊಟ ಗೀಟ ಅವೆಲ್ಲ ಬೇಡ, ಸರಿನಾ? ಮನೆ ಹತ್ರ ಬನ್ನಿ, ಬನ್ನಿ, ಸರಿನಾ? ಬನ್ನಿ, ತೋರಿಸ್ತೀವಿ. ಬರ್ಬೇಕು ಮೇಡಮ್, ಪ್ರತಿ ಮನೆಗೂ ಭೇಟಿ ಕೊಡ್ಬೇಕು. ನೀವ್ ಕೇಳ್ಬೇಕು, 19 ಮಾಡಿದ್ಯಾ ಕೊಡಿ ಐಡಿ ಕಾರ್ಡ್ ಹೇಳ್ಬೇಕು. ನೀವು ಕೇಳ್ದಲ್ಲ ಒಂದ್ ಕಡೆ ಕೂತ್ಕೊಂಡು ಬನ್ನಿ, ಇಲ್ಲಿಗೆ ಬನ್ನಿ, ಅಲ್ಲಿ ಬನ್ನಿ ಅಂದ್ರೆ ಬನ್ನಿ, ಎದಳಿ ನಾನು ಹೇಳ್ತಿರೋದು ಒಂದ್ ಮನೆ 4 ಕೋಟಿ ಇರ್ತವೆ, 10 ಮನೆಗೆ ಹೋಗಕ್ಕಾಗಲ್ವಾ? ಉದ್ದೇಶ ಅಲ್ಲ, ನೀವು ಪ್ರತಿ ಮನೆಗೂ ಭೇಟಿ ಕೊಡಿ ಅಂತ ಇರೋದು. ಒಂದು ಮಂತಕ್ಕೂ ಹೋಗಿ ನೀವು ಇವಂದ್ ಇಲ್ಲಿ ಓಟ್ ಐತಾ, ಇವ್ರ ಮಗಳು ಇಲ್ಲ, ಅವ್ರ ಇನ್ನ ಮದ್ವೆಗ್ ಹೋಗವ್ರ ಇಲ್ವಾ ಅಂತ ತಿಳ್ಕೊಂಡು ನೀವು ಮಾಡ್ಬೇಕು. ನೀವು ಅವ್ನ್ ಬಂದ ಅಂತ ಅನ್ಬಿಟ್ಟು 4 ಅಪ್ಲಿಕೇಶನ್ ಕೊಟ್ಟು ಕಳ್ಸ್ಬಿಟ್ರೆ ನೀವು ಅವ್ನಿಗೆ. ಸರ್, ಇವಾಗ ಯಾವ್ದು ಅನೈತಿಕ ಆಗಿರೋ ನಾನು ಒಂದು ತಗೊಂಡಿಲ್ಲ. 2002 ಮಾಹಿತಿ ಕೊಟ್ಟಿಲ್ಲ. ಫುಲ್ ಎಲ್ಲ ಪಟ್ಟಿ ಆದ್ಮೇಲೆ ನಮ್ಗೆ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡೆ ನೀವು ಆಮೇಲೆ ಫೈನಲ್ ಮಾಡ್ಬೇಕು. ನೀವು 2002 ಮಾಹಿತಿ ಕೊಡ್ಲಿಲ್ಲ ಅಂತವ್ರದ್ದು ಹೋಗುತ್ತೆ, ಆಟೋಮೆಟಿಕ್ ಆಗಿ ಹೋಗುತ್ತೆ. ಈಗ ಅವ್ರು ತಪ್ಪು ಮಾಹಿತಿ ಕೊಟ್ಟೋದ್ರು ಹೋಗುತ್ತೆ ಅಲ್ಲ ಮೇಡಮ್. ನಿಮ್ಗೆ ತಹಸೀಲ್ದಾರ್ ಗೈಡ್ಲೈನ್ಸ್ ಏನ್ ಕೊಟ್ಟವನೆ, ಸರಿನಾ? ಏನ್ ಕೊಟ್ಟವ್ರ ಗೈಡ್ಲೈನ್ಸ್ ಮನೆ ಮನೆ ಹತ್ರ ಹೋಗಿ ನೀವು ಮಾಡಿ ಅಂತ ಕೊಟ್ಟಿರೋದು. ನಿಮ್ ಹತ್ರ ಕರ್ಕೊಂಡ್ ಮಾಡಿ ಅಂತ ಹೇಳೋರ ಗೈಡ್ಲೈನ್ಸ್ ನ ತಹಸೀಲ್ದಾರು.
ಏನೋ ಕುಣಿಗಲ್ನಲ್ಲಿ ಈಗ 19ನೇ ವಾರ್ಡ್ನಲ್ಲಿ BLOಗಳಿಂದ ನಿಯಮವನ್ನು ಗಾಳಿಗೆ ತೂರಲಾಗಿದೆ. ಒಂದೇ ಮನೆಗೆ ಕೂತ್ಕೊಂಡು ಅಲ್ಲಿ ಅರ್ಜಿಯನ್ನು ಕೊಡಲಾಗ್ತಾ ಇದೆ. ಮನೆಗೆ ಭೇಟಿ ನೀಡುವಂತಹ ಬದಲು ಇಲ್ಲಿ ಒಂದೇ ಮನೆಯಲ್ಲಿ ಕುಳಿತು ಅರ್ಜಿಯನ್ನು ನೀಡಲಾಗ್ತಾ ಇರುವಂಥದ್ದು. ಇದು ವ್ಯವಸ್ಥಿತ ಚುನಾವಣಾ ಅಕ್ರಮದ ಮುನ್ಸೂಚನೆ ಅಂತ ಕುಮಾರಸ್ವಾಮಿ ಆರೋಪವನ್ನು ಮಾಡಿದ್ದಾರೆ.